ಮಕ್ಕಳ ಈಗ ನಿಮ್ ಮುಂದೆ ಎಲೆಗಳಿದೆ ಅಲ್ವಾ, ಈಗ ನಾವು ಗೀಟುಗಳ ಮೂಲಕ ದತ್ತಾಂಶಗಳನ್ನ ಹೆಂಗ್ ಸಂಗ್ರಹಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. 1, 2, 3, 4 ಗೀಟ್ ಆದ್ಮೇಲೆ ಒಂದು ಅಡ್ಡ ಗೀಟನ್ನ ಹಾಕ್ಬೇಕು. ಇದನ್ನ ಏನಂತ ಕರಿತೀವಿ? ಏನಂತ ಕರಿತೀವಿ? ದತ್ತಾಂಶ ಸಂಗ್ರಹಣೆ ಮಾಡ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಚಿತ್ರ ಸಂಕೇತದ ಮೂಲಕ ಸಂಖ್ಯೆಗಳನ್ನ ನಮೂದಿಸ್ಬೇಕು. ಓಕೆನಾ? ಈಗ ನಿಮ್ಮ ಮುಂದೆ ನೋಡಿ ಚೂಪಾದ ಎಲೆಗಳಿದೆ. ಇದು ಚೂಪಾದ ಎಲೆಗಳು. ಚೇತನ್ ಹತ್ರ ಚೂಪಾದ ಎಲೆಗಳಿದೆ. ಇವ್ರಿಷ್ಟು ಜನದ ಹತ್ರ ಗೊಂಚಲು ಎಲೆ ಇದೆ. ನಿಮ್ಮಿಷ್ಟು ಜನದ ಹತ್ರ ದುಂಡಾದ ಎಲೆಗಳಿದೆ. ಇವ್ರ ಹತ್ರ ಚಿಕ್ಕ ಎಲೆಗಳಿದೆ. ಇದು ತುಳಸಿ. ಆಯ್ತಾ? ಈಗ ನೀವು ಗೀಟುಗಳ ಆಧಾರದ ಮೇಲೆ ನಿಮ್ಮ ಎಲೆಗಳನ್ನ ಜೋಡಣೆ ಮಾಡಿ. ಮೌನ, ನೀನು ಹೇಗೆ ಎಲೆಗಳನ್ನ ಜೋಡಿಸಿದೀಯ ಹೇಳು. ವೆರಿ ಗುಡ್. ವರುಣ್, ನೀನು ಹೇಗೆ ಜೋಡಿಸಿದೀಯ ಹೇಳು. ಹಾಗಾದ್ರೆ ಒಟ್ಟು ಎಷ್ಟು ಇದೆ ನಿನ್ನ ಹತ್ರ? 5, 10, 15, 20, 25, 26. ವೆರಿ ಗುಡ್. 26 ಎಲೆಗಳಿದೆ. ನೆಕ್ಸ್ಟ್ ಮೋಹಿತ್, ನೀನೆಷ್ಟು ಎಲೆಗಳನ್ನು ಜೋಡಿಸಿದೀಯಾ ಕರೆಕ್ಟಾಗಿ ಹೇಳು. ಮ್ಯಾಮ್ 4, 1, 5, 4, 1, 5 ಒಟ್ಟು 10 ಎಲೆಗಳು. ವೆರಿ ಗುಡ್. ನೆಕ್ಸ್ಟ್ ಹರ್ಷಿತಾ, ನೀನೆಷ್ಟು ಎಲೆಗಳನ್ನು ಜೋಡಿಸಿದೀಯಾ ಹೇಳು. 4, 1, 5, 4, 1, 5, 4, 1, 5, 4, 1, 5, 4, 1, 5, 1, 5, 10, 15, 20, 25, 26. 26. ನೆಕ್ಸ್ಟ್ ಸಿರಿಗೌಡ, ನೀನೆಷ್ಟು ಜೋಡಿಸಿದೀಯಾ ಹೇಳು. 4, 1, 5, 5, 3, 8. ವೆರಿ ಗುಡ್. ಶ್ರಾವಣಿ, ನೀನೆಷ್ಟು ಜೋಡಿಸಿದೀಯಾ ಹೇಳು. 4, 1, 5, 4, 1, 5, 2, 5, 10, 2. ಎಷ್ಟಾಯ್ತು? 10, 2, 12. ನೆಕ್ಸ್ಟ್ ದಿಶಾ, ನೀನೆಷ್ಟು ಜೋಡಿಸಿ. 4, 1, 5 ಪ್ಲಸ್ 10. ವೆರಿ ಗುಡ್. ಈಗ ಚೂಪಾದ ಎಲೆಗಳು ಯಾರ್ಯಾರ ಹತ್ರ ಇದೆ ಹೇಳಿ ನೋಡೋಣ. ಮೌನ ಹೇಳಿ. ಮೌನ, ದಿಶಾ, ಚೇತನ್. ಚೇತನ್, ನೀನು ಹೇಳಿದೀಯನ? ನೀನು ಹೇಳು ಮಗು. 4, 1, 5, 4, 1, 5 ಒಟ್ಟು 10. ವೆರಿ ಗುಡ್. ಈಗ ನೆಕ್ಸ್ಟ್ ಹೇಳು ಮಗನೇ ನೀನು. 4, 1, 5, 4, 1, 5, 4, 1, 5, 4, 1, 5 5, 10, 15, 20. ಒಟ್ಟು ಎಷ್ಟು ಎಲೆಗಳಿವೆ? 20. ಯಶವಂತ್, ಒಟ್ಟು ಎಷ್ಟು ಎಲೆಗಳಿದೆ ಹೇಳ್ಬೇಕು ನೀನು. ಸಾಕು. 25. ವೆರಿ ಗುಡ್. ಈಗ ಮಕ್ಕಳೇ, ನಿಮಗೆ ಎಲೆಗಳಿಂದ ದತ್ತಾಂಶಗಳನ್ನು ಹೆಂಗೆ ಸಂಗ್ರಹಣೆ ಮಾಡಬೇಕು ಅಂತ ಗೊತ್ತಾಯ್ತು ತಾನೇ? ಚೂಪಾದ ಎಲೆಗಳು, ದುಂಡಾದ ಎಲೆಗಳು, ಸಣ್ಣ ಎಲೆಗಳು, ಈ ಥರ ಗೊಂಚಲು ಎಲೆಗಳು, ಈ ಥರದಲ್ಲಿ ಗೀಟುಗಳನ್ನು ಮಾಡೋದನ್ನ ಕಲ್ತ್ಕೊಂಡ್ರಿ ಅಲ್ವಾ ನೀವೀಗ? ವೆರಿ ಗುಡ್. ಈಗ ಅದೇ ತರಹ ನಾಳೆ ಬರಬೇಕಾದ್ರೆ ಇನ್ನೊಂದಷ್ಟು ಎಲೆಗಳನ್ನು ತಗೊಂಬರ್ಬೇಕು, ಮತ್ತು ಇದೇ ಥರ ಗೀಟುಗಳನ್ನು ಮನೆಯಲ್ಲಿ ಮಾಡಿ ಕಲ್ತ್ಕೊಂಬರ್ಬೇಕು. ಓಕೆ.